ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಾರ್ಟ್ 3 ಅಂತ ಹೇಳ್ತಾ. ಸೊ ಇದು ನಮ್ಮದು ಲಾಸ್ಟ್ ಪಾರ್ಟ್ ಆಗಿರುತ್ತೆ. ಸೊ ಲಾಸ್ಟಲ್ಲಿ ನಾವು ಬನಶಂಕರಿ ಟೆಂಪಲ್ ಮತ್ತು ವಿಭೂತಿ ಮತ್ತು ಶ್ರೀಕೃಷ್ಣ ಯೋಗಾಶ್ರಮವನ್ನು ನೋಡಿಕೊಂಡು ಇನ್ನೇ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ಪಟ್ಟದಕಲ್ಲು. ಇದೇ ನಮ್ಮದು ಲಾಸ್ಟ್ ಡೆಸ್ಟಿನೇಷನ್ ಆಗಿರುತ್ತೆ. ಸೊ ಮಾವಿನಕಾಯಿ ಹಾಡೆಲ್ಲ ಕೇಳ್ಕೊತ ಇನ್ನೇನು ನಾವು ನೇಚರ್ ವ್ಯೂಸ್ ಎಲ್ಲ ನೋಡ್ಕೊತ ಹೋಗ್ತಾ ಇದ್ದೀವಿ. ಸೊ ನದಿ ಅವೆಲ್ಲ ಇದ್ದಾವೆ. ಸೊ ಪಟ್ಟದಕಲ್ಲಿಗೆ ಎಲ್ಲರೂ ವಿಸಿಟ್ ಮಾಡಲೇಬೇಕಾದಂಥ ಪ್ಲೇಸು. ನೀವು ಟೈಮ್ ಮಾಡಿಕೊಂಡಾದರೂ ಈ ಪ್ಲೇಸಿಗೆ ವಿಸಿಟ್ ಮಾಡಬೇಕು ಅಂತ ಹೇಳ್ತೀನಿ. ತುಂಬ ಹಿಸ್ಟ್ರಿ ಎಲ್ಲ ಇದೆ. ಸೊ ಈ ಸೆಷನ್ನಲ್ಲಿ ನಾವು ಪಟ್ಟದಕಲ್ಲನ್ನ ಅಷ್ಟೇ ವಿಸಿಟ್ ಮಾಡ್ತಿದ್ದೀವಿ. ಸೊ ಪಾರ್ಟ್ 3 ಲಾಸ್ಟ್ ವಿಸಿಟ್ ಆಗಿರುತ್ತೆ ಇದು. ಸೊ ಹೋಗ್ತಾ ಇದ್ದೀವಿ. ಇದು ಬಂದುಬಿಟ್ಟು ಬಾದಾಮಿಯಿಂದ 22 ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ಇಲ್ಲೊಂದು ನಮಗೆ ನಗು ಅಂತದೊಂದು ಹೇಳ, ನೀವು ಏನಾದರೂ ಫೋನಲ್ಲಿ ಮಾತಾಡಬೇಕಾದ್ರೆ ಯಾವುದೋ ಒಂದು ಸಿಲಿಂಡ್ರ್ ಏನೋ ಕೊಡಬೇಕಾದ್ರೆ ನಿಮ್ಗೆ ಹೇಳ್ತಾರೆ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಅಂತ. ಇದರಿಂದ ನಾನೊಂದು ಒಂದು ಚಿಕ್ಕ 2 ಲೈನ್ ಕವನ ಹೇಳ್ತೀನಿ ನೋಡಿ. ಕನ್ನಡಕ್ಕಾಗಿ ಒಂದನ್ನು ಒತ್ತಿ, ನೆಮ್ಮದಿಗಾಗಿ ಪ್ರಕೃತಿಯನ್ನು ಸುತ್ತಿ ಅಂತ ಹೇಳ್ತೀನಿ. ಯಾಕಂದರೆ ನಿಮಗೆ ನಿಮ್ಮ ಮನಸ್ಸಿಗೆ ನಿಮಗೆ ನೆಮ್ಮದಿ ಬೇಕು ಅಂದರೆ ನೀವು ಪ್ರಕೃತಿಯನ್ನು ಸುತ್ತಲೇಬೇಕು. ಸೊ ಇವಾಗ ನೋಡ್ಬೋದು, ಇದು ಔಟ್ಸೈಡ್ ವ್ಯೂ ಇದು ಪಟ್ಟದಕಲ್ಲು. ಸೊ ಇಲ್ಲೇ ಪಕ್ಕದಲ್ಲೇ ಒಳಗಡೆ ನಿಮಗೆ ಟಿಕೆಟ್ ಸಿಗುತ್ತೆ. ಟಿಕೆಟ್ ತೊಗೊಂಡ್ಬಿಟ್ಟು ಒಬ್ಬರಿಗೆ 40 ರೂಪೀಸ್ ಚಾರ್ಜ್ ಆಗುತ್ತೆ ಇದು. ಸೊ ನಿಮ್ಮಲ್ಲಿ ಯಾರಾದರೂ ಹುಷಾರಿಲ್ಲ ಅಂದರೆ ಹ್ಯಾಂಡಿಕ್ಯಾಪ್ಸ್ ಯಾರಾದರೂ ಅಂದರೆ ಅವರಿಗೆಲ್ಲ ಫ್ರೀ ಸಿಗುತ್ತೆ. ಸೊ ಇದೆಲ್ಲ ಎಂಟ್ರೆನ್ಸ್ ನೋಡ್ಬೋದು. ತುಂಬ ನೇಚರೆಲ್ಲ ತುಂಬ ಚೆನ್ನಾಗಿದೆ ನೋಡ್ಬೋದು. ಸುತ್ತಮುತ್ತೆಲ್ಲ ಪಾರ್ಕ್ ಥರ ಮಾಡಿಬಿಟ್ಟು ಗಾರ್ಡನ್ ಥರ ಮಾಡಿ ಆ ಒಂದು ಪ್ಲೇಸಿಗೆ ಒಂದು ನೇಚರ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಫ್ಲವರ್ಸ್ ಪ್ಲ್ಯಾಂಟ್ಸ್ ಎಲ್ಲ ಬೆಳೆಸ್ಬಿಟ್ಟು ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಿದೆ. ಸೊ ನಿಮಗೆ ಇದರದ್ದೊಂದು ಹಿಸ್ಟ್ರಿ ಬೇಕಂದರೆ ನಾನು ಸ್ವಲ್ಪ ಆಮೇಲೆ ಹೇಳ್ತೀನಿ. ಸೊ ಇವಾಗ ಫಸ್ಟ್ ನೋಡ್ಕೊಂಬಿಡೋಣ. ಇದು ಒಂದು ಎಂಟ್ರೆನ್ಸ್ ಆಗಿರುತ್ತೆ ನಿಮಗೆ. ಇಲ್ಲಿ ನಿಮಗೆ ಇದು ಕಲ್ಲು ಅಂತ ಹೇಳೋದಕ್ಕಿಂತ ಇಲ್ಲಿ ಹಿಸ್ಟ್ರಿ ತಿಳ್ಕೊಳ್ಳೋದು ಭಾಳ ಮುಖ್ಯವಾದದ್ದು ಇದು. ಯಾಕಂದರೆ ಇಲ್ಲಿ ನಿಮಗೆ ಬರೀ ಕಲ್ಲನ್ನಷ್ಟೇ ನೋಡಬೇಕು, ಬೋರ್ ಆಗುತ್ತೆ, ಅದೆಲ್ಲ ಬೇಡ. ನೀವು ಹೋಗಲೇಬೇಕಾದಂಥ ಪ್ಲೇಸ್ ಇದೆ. ಯಾಕಂದರೆ ನಿಮಗೆ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ, ಅಂದರೆ ಮನಸ್ಸಿಗೆ ಒಂದು ನೆಮ್ಮದಿ ಕೊಡುತ್ತೆ. ಇಲ್ಲಿ ಯಾವುದೇ ತರಹದ ಒಂದು ಗಲಾಟೆ ಇರಲ್ಲ. ತುಂಬ ಪೀಸ್ ಆಗಿರುತ್ತೆ ಈ ಪ್ಲೇಸು. ಸೊ ನೀವು ವಿಸಿಟ್ ಮಾಡಲೇಬೇಕಾದಂಥ ಪ್ಲೇಸ್ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ವೀಕ್ ನಾವು ಮತ್ತೆ ಹೋಗ್ತಿದ್ದೀವಿ ಐಹೊಳೆ ಅಲ್ಲೆಲ್ಲ. ಅದು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದು ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಹೋಗಿ ಚೆಕ್ ಮಾಡಿ ನೋಡ್ಬೋದು. ನೀವೆಲ್ಲರೂ ವಿಸಿಟ್ ಮಾಡಿರ್ತೀರ, ಆದರೂ ಯಾರ್ಯಾರು ವಿಸಿಟ್ ಮಾಡಿರಲ್ವೋ ಅವರೆಲ್ಲ ವಿಸಿಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ಇದೇನಿದೆಯಲ್ಲ ಪಟ್ಟದಕಲ್ಲು, ಇದು ಬಾದಾಮಿಯಿಂದ 22 ಕಿಲೋಮೀಟ್ರ್ ಅಷ್ಟೇ ದೂರದಲ್ಲಿದೆ. ಇದು ಉತ್ತರ ಕರ್ನಾಟಕಕ್ಕೆ ನಾವು ಹೋದ್ವಿ ಅಂದರೆ ಹಲವಾರು ಪ್ರವಾಸಿಗರ ತಾಣವನ್ನು ನಾವು ಕಾಣ್ಬೋದು. ಅಂದರೆ ಪ್ರವಾಸ ತಾಣಗಳನ್ನ ನಾವು ಕಾಣ್ಬೋದು ತುಂಬ. ಇದೇನು ಪಟ್ಟದಕಲ್ಲಿದೆಯಲ್ಲ, ಇದು ಯುನೆಸ್ಕೋ ಪರಂಪರೆಯ ತಾಣವಾಗಿದೆ ಎಂದು ಘೋಷಿಸಿದ್ದಾರೆ, ಆಯಿತಾ. ಸೊ ಇಲ್ಲಿ ಹಲವಾರು ಪ್ರವಾಸಿಗ ತಾಣವನ್ನು ನಾವು ನೋಡ್ಬೋದು. ಈ ಒಂದು ಪ್ಲೇಸ್ನಲ್ಲಿ ನಾವು ನೋಡ್ಬೋದು ಅಂತ ಹೇಳ್ಬೋದು. ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಹೋದರೆ ಅಂದರೆ ಎಷ್ಟೊಂದು ಪ್ರವಾಸಿಗರ ತಾಣ ಇದೆ. ಮತ್ತು ಬಾದಾಮಿ ಚಾಲುಕ್ಯರೇ ಕಟ್ಟಿರ್ತಕ್ಕಂತಹ ಒಂದು ತಾಣ ಇದೆ. ಮತ್ತು ಈ ಒಂದು ಪಟ್ಟದಕಲ್ಲು ಏನಿದೆಯಲ್ಲ, ಇದು ಶಿವನಿಗೆ ಅರ್ಪಿತವಾದಂಥ ಒಂದು ಪಟ್ಟದಕಲ್ಲು. ಅಂದರೆ ಇಲ್ಲಿ ಶಿವನ ದೇವಸ್ಥಾನಗಳು ತುಂಬ ಇದ್ದಾವೆ ಇಲ್ಲಿ. ಯಾವ್ಯಾವು ಅಂದರೆ ವಿರೂಪಾಕ್ಷ ಟೆಂಪಲ್ ಇದೆ, ಮಲ್ಲಿಕಾರ್ಜುನ ಟೆಂಪಲ್ ಇದೆ, ಸಂಗಮೇಶ್ವರ ಟೆಂಪಲ್ ಇದೆ, ಮತ್ತು ಇನ್ನೂ ಹಲವಾರು ಶಿವನ ಟೆಂಪಲ್ಸ್ ಇದ್ದಾವೆ. ಪ್ರಮುಖವಾಗಿ 3 ಅಂತ ಹೇಳ್ಬೋದು. ಸೊ ಇದನ್ನು ಬಿಟ್ಟು ಇನ್ನೊಂದು ಬೃಹತಾಕಾರವಾದ ಒಂದು ನಂದಿಯ ಒಂದು ವಿಗ್ರಹವನ್ನು ಪೂಜಿಸತಕ್ಕಂತಹ ಒಂದು ಅಲ್ಲಿ ದೇವಸ್ಥಾನ ಇದೆ. ಅದನ್ನು ನೋಡ್ಬೋದು ನೀವು. ಇದು ಪಟ್ಟದಕಲ್ಲು ಏನಿದೆಯಲ್ಲ, ಇದು ಚಾಲುಕ್ಯ ಡೈನೆಸ್ಟಿ ಅಂತಲೂ ಕರೀತಾರೆ. ಯಾಕಂದರೆ ಇದು ಚಾಲುಕ್ಯರೇ ಖುದ್ದಾಗಿ ನಿರ್ಮಿಸಿರ್ತಕ್ಕಂತಹ ಒಂದು ಇದು. ಸೊ ಇಲ್ಲಿ ಕಾಣ್ತಿದ್ದೀರಲ್ಲ, ಇದು ಒಳಗಡೆ ಶಿವನ ಟೆಂಪಲ್ಗೆ ಹೋಗುವಂಥ ಒಂದು ದಾರಿ ಇದು. ಹೊರಗಡೆ ನೀವು ಚಪ್ಪಲ್ ಬಿಟ್ಬಿಟ್ಟು ಒಳಗಡೆ ಹೋಗಬೇಕು. ತುಂಬ ಕತ್ತಲಿರುತ್ತೆ. 2 ಕಿಟಕಿಯಿಂದ ನಿಮಗೆ ಒಂದು ವ್ಯೂ ನೋಡ್ಬೋದು ನೀವು. ಅಂದರೆ ಒಳಗಡೆ ಬೆಳಕನ್ನು ಕಾಣ್ಬೋದು. ಸೊ ನೋಡ್ತಿದ್ದೀರಲ್ಲ, ನೀವು ಬೆಳಗ್ಗೆ ಹೋಗ್ಬೇಕು ನೀವು. ಇಲ್ಲಿ ನಾವು ಹೋಗಿದ್ದ ಟೈಮಿಂಗ್ಸು 5:30 ಆಗುತ್ತೆ. 6 ಗಂಟೆ ಅಂದರೆ ಈ ಒಂದು ವಿಸಿಟಿಂಗ್ ಟೈಮಿಂಗ್ ಕ್ಲೋಸ್ ಆಗುತ್ತೆ. ಯಾಕಂದರೆ ಕತ್ಲಾಗಿರುತ್ತೆ, ಏನು ನೋಡೋಕ್ಕೆ ಕಾಣಿಸೋದಿಲ್ಲ. ಸೊ ಇದೊಂದು ಶಿವನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಒಳಗಡೆಯಲ್ಲಿ ತುಂಬ ಕತ್ಲಿರುತ್ತೆ. ನೀವು ಏನಾದರೂ ಫ್ಲ್ಯಾಶ್ ಲೈಟ್ ಅಥವಾ ಟಾರ್ಚ್ ಲೈಟನ್ನು ತೊಗೊಂಡು ಹೋಗಬೇಕು. ನಿಮ್ಗೇನು ಅಂದರೆ ಒಂದು ಅವಕಾಶ ಏನಂದರೆ, ನಿಮ್ಗೊಂದು ಅದೃಷ್ಟ ಏನಂತ ಅಂದರೆ, ನೀವು ಹತ್ತಿರದಿಂದನೇ ಒಂದು ಶಿವಲಿಂಗವನ್ನು ಮುಟ್ಟಿ, ಬೃಹತಾಕಾರದ ಒಂದು ಶಿವಲಿಂಗವನ್ನು ಮುಟ್ಟಿ ನಮಸ್ಕಾರ ಮಾಡಿ ಬರ್ಬೋದು ಅಂತ ಹೇಳ್ತೀನಿ. ನೋಡಿ ಇಲ್ಲಿ ಕಾಣ್ತಿದ್ದೀರಲ್ಲ, ಇದೊಂದು ದೊಡ್ಡ ಶಿವಲಿಂಗ ಇದು.
ಇಲ್ಲಿ ನೋಡ್ತಿದ್ರೆ ಇದು ಸಂಗಮೇಶ್ವರ ಟೆಂಪಲ್ ಅಂತ. ಇದು ತುಂಬಾ ಚೆನ್ನಾಗಿದೆ. ಫೋಟೋಸ್ ತೆಗೆಸ್ಕೋಬಹುದು ನೀವು. ನಾವು ಫೋಟೋಸ್ ಹಾಕಿದೀನಿ, ಇಲ್ಲಿ ನೋಡ್ಬೋದು ನೀವು. ಶಿವನ್ನ ಹಿಡ್ಕೊಂಡು ಹಾಕಿದೀನಿ, ಶಿವನ ಹತ್ರ ನಿಂತ್ಕೊಂಡು ಹಾಕಿದೀನಿ. ನೀವಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಒಂದು ಫೀಲ್ ಕೊಡುತ್ತೆ ಅದು, ಅದಲ್ವಾ? ಸೊ ಇವಾಗ ಹೊರಗಡೆನೂ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿದೆ. ನೀವು ಹೋಗ್ಬೇಕಾದ್ರೆ ಟಾರ್ಚನ್ನು ಹಿಡ್ಕೊಂಡೇ ಹೋಗ್ಬೇಕು. ನಾವು ಅರ್ಜೆಂಟಾಗಿ ಬಂದಿದ್ವಿ. ಸೊ ನಾವು ಹೋಗಿರ್ತಕ್ಕಂಥ ಟೈಮಿಂಗ್ಸ್ 5:30 ಆಗಿತ್ತು. 5:30 to 6 o'clock ಒಳಗೆ ಹಾಫ್ ಆನ್ ಅವರ್ ಒಳಗೆ ನಿಮಗೆ ತೋರ್ಸೋಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಸೊ ನೀವು ಯಾವುದೇ ಒಂದು ಪ್ರವಾಸ ತಾಣಕ್ಕೆ ಹೋದ್ರಿ ಅಂದರೆ ಇಂಚು ಬಿಡಲಾರ್ದೆ ನೋಡ್ಕೊಂಡೇ ಹೋಗ್ಬೇಕು ನೀವು. ಯಾಕಂದರೆ ಅದೊಂದು ಮೆಮೊರಿ ಅಂತಲೂ ಹೇಳ್ಬೋದು. ಮತ್ತು ನಿಮಗೆ ಅದೊಂದು ಇಂಟ್ರೆಸ್ಟ್ ಸಿಗುತ್ತೆ, ನೀವು ಕಲಿಬೇಕು, ಇನ್ನೂ ನೋಡಬೇಕು, ಅದೊಂದು ಇಂಟ್ರೆಸ್ಟ್ ಬರುತ್ತೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದೊಂದು ಸುತ್ತ ಹಾಕೋದು ಶಿವ ಇದೆಯಲ್ಲ, ಅದು ಟೆಂಪಲು, ಅದ್ರ ಸುತ್ತ ಹಾಕೊಂಡು ಹೋಗ್ತಿರೋದು ನಾವೀಗ. ಸೊ ಇಲ್ಲಿ ಎರಡು ಕಿಟಕಿಗಳಿಂದ ನಿಮಗೆ ಇದು ಬೆಳಕು ಕಾಣ್ಬೋದು, ನೀವು ಇಲ್ಲಿ ನೋಡ್ತಿದ್ದೀರಲ್ವಾ. ಸೊ ತುಂಬ ಚೆನ್ನಾಗಿತ್ತಿದು. ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಕಲ್ಲೆಲ್ಲ ಎದ್ದಿರ್ತವೆ. ಸೊ ನೋಡ್ಕೊಂಡೇ ನೀವು ಹೋಗ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಕಾಣುತ್ತಲ್ವ, ಇಲ್ಲೆಲ್ಲ ತುಂಬ ಚೆನ್ನಾಗಿದೆ. ನೀವು ಕಲ್ಲುಗಳಲ್ಲೆಲ್ಲ ಶಿಲೆಗಳನ್ನು ಕೆತ್ತಿರೋದು, ಚಾಲುಕ್ಯರೇ ತಾವಾಗಿ ಕೆತ್ತಿರೋದು, ಮತ್ತು ಶಿವಲಿಂಗ. ಇದು ಏನಂದರೆ ಇದು ಮುಖ್ಯವಾಗಿ ಶಿವನಿಗೆ ಅರ್ಪಿತವಾದ ಒಂದು ದೇವಸ್ಥಾನ ಅಂದರೆ ಪಟ್ಟದ ಕಲ್ಲೇ ಶಿವನಿಗೆ ಅರ್ಪಿತವಾದಂಥದ್ದು. ಇದು ಇಲ್ಲಿ ನೋಡ್ತಿರ್ಬೋದು, ಎಲ್ಲ ಚಿತ್ರಗಳಿದ್ದಾವೆ. ಸೊ ಚಿತ್ರಣಗಳೆಲ್ಲ ನೀವು ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೋಬೇಕು ನೀವು. ಯಾಕಂದರೆ ಇದೊಂದು ಹಿಸ್ಟ್ರಿ ಅಲ್ವಾ, ಹಿಸ್ಟ್ರಿ ತಿಳ್ಕೊಬೇಕು. ಇಲ್ಲಿ ನಿಮಗೆ ಗೈಡ್ಸು ಸಿಗ್ತಾರೆ. ನಮಗೆ ಲೇಟ್ ಆಗಿತ್ತು ಅಂತ ಗೈಡ್ಸ್ನೆಲ್ಲ ತೊಗೊಳಕ್ಕಾಗಲಿಲ್ಲ. ಮತ್ತು ಇಲ್ಲಿ ನಮಗೊಂದು ಆಶ್ಚರ್ಯ ಆಗಿದ್ದೇನೆಂದರೆ, ಇಲ್ಲಿ ಸೆಕ್ಯೂರಿಟೀಸ್ ಇರ್ತಾರಲ್ಲ, ಅವರಿಗೆಲ್ಲ ಗೌರ್ಮೆಂಟ್ ಸ್ಯಾಲ್ರಿ ಅಂತೆ. ಅದೊಂದು ಆಶ್ಚರ್ಯ ಆಯ್ತು ನಮಗೆ. ಸೊ ಇಲ್ಲಿ ನೋಡ್ಬೋದು, ಶಿವಂದೊಂದು ದರ್ಶನ ತೊಗೊಂಬಿಟ್ಟು ಹೋದ್ವಿ. ಇಲ್ಲಿ ನರಸಿಂಹ ಮತ್ತು ಹಿರಣ್ಯಕಶಿಪುವಿನ ಒಂದು ಫೈಟ್ ನಡೀತಿರುತ್ತಲ್ವ, ಅದು ಇದೆ. ಈ ನಿಮಗೆ ತುಂಬ ಇವರೇ ಈ ಒಂದು ಶಿಲೆನ ಎಲ್ಲಿ ಹೆಂಗೆ ಕೆತ್ತಿರಬಹುದು ಅಂತ ನಿಮ್ಗೊಂದು ಗುಹೆ ಮಾಡೋಕ್ಕೂ ಆಗಲ್ವಲ್ಲ, ಆ ಥರ ಆಗುತ್ತೆ. ಸೊ ನಾನು ಆಗಲೇ ಹೇಳಿದಾಗೆ ಪಟ್ಟದ ಕಲ್ಲು ನಿಮಗೆ ಚಾಲುಕ್ಯ ಡೈನಾಸ್ಟಿ ಅಂತ ಕರೀತಾರೆ. ಮತ್ತು ಪಟ್ಟದ ಕಲ್ಲಿನಲ್ಲಿರುವ ಮಾನ್ಯುಮೆಂಟ್ಸ್ ಇದಾವಲ್ಲ, ಇವೆಲ್ಲ ಆರ್ಕಿಟೆಕ್ಚರಲ್ ಇನ್ಫ್ಲೂಯೆನ್ಸ್ನ ಅಂತ ನಾರ್ದರ್ನ್ ಮತ್ತು ಸದರ್ನ್ ಚಾಲುಕ್ಯಾಸ್ ಹಿಸ್ಟ್ರಿ ಅಂತ ಇನ್ಸ್ಕ್ರಿಪ್ಷನ್ಸಲ್ಲಿ ಬರೆದಿದ್ದಾರೆ ಇವೆಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು, ತುಂಬ ಶಾಸನಗಳಿದಾವೆ ಇಲ್ಲೆಲ್ಲ. ಇವೆಲ್ಲ ಚಿತ್ರಣಗಳು ನೀವು ದೂರದಿಂದನೂ ನೋಡ್ಬೋದು, ಅಥವಾ ಹತ್ತಿರದಿಂದ ನಿಮಗೆ ಟೈಮ್ ಸಿಕ್ಕರೆ ಹತ್ತಿರದಿಂದ ಹೋಗಿ ನೋಡ್ಕೊಂಡು ಬರ್ಬೋದು ನೀವು. ಇಲ್ಲಿ ನೋಡ್ಬೋದು, ಗೋಡೆಗಳ ಮೇಲೆಲ್ಲ ಒಂದು ಚಿತ್ರಣವನ್ನು ಬಿಡಿಸಿದ್ದಾರೆ. ನಾನು ಇನ್ನೂ ಡೀಟೇಲ್ ಆಗಿ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ಸೆಕ್ಯೂರಿಟೀಸ್ಗೆಲ್ಲ ಟೈಮ್ ಆಗಿದೆ, ಹೋಗಿ ಬನ್ನಿ ಅಂತ ಹೇಳ್ತಿದ್ರು. ಸೊ ಇಲ್ಲಿ ಶಿವನ್ ಟೆಂಪಲ್ಗೆ ಹತ್ರದಿಂದ ಹೋಗುವಂಥ ಒಂದು ಇದು ಸಿಗುತ್ತೆ ನಿಮಗೆ, ಚಾನ್ಸ್ ಸಿಗುತ್ತೆ. ಮುಟ್ಟಿ ನಮಸ್ಕಾರ ಮಾಡ್ಬೋದು. ಒಂದು ಪವರ್ಫುಲ್ ಅಂತ ಹೇಳ್ಬೋದು ನೀವು. ಸೊ ನಾನು ಹೇಳ್ತೀನಿ, ಇಲ್ಲ ನೀವು ಹೋಗಿ ಬರಲೇಬೇಕು. ಇಲ್ಲಿ ಇದೊಂದೇ ಪ್ಲೇಸ್ ಅಲ್ಲ, ಬಾದಾಮಿಯಲ್ಲಿರೋದು. ಬಾದಾಮಿ ಕೇವ್ಸ್ ಇದೆ, ಐಹೊಳೆ ಇದೆ, ಪಟ್ಟದಕಲ್ಲು ಇದೆ, ಮತ್ತು ಯಾವುದು ಮೇನ್ ಬಸ್ತಿ ಅಂತ ಇದೆ, ಅದು ಇರುತ್ತೆ. ನಾನು ಎಲ್ಲ ವಿಡಿಯೋ ಹಾಕ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ತಿದ್ದೆ ಪಟ್ಟದಕಲ್ಲು, ಇದು ಎಲ್ಲ ಒಂದೊಂದು ಇಲ್ಲೇನಂದರೆ ಪಟ್ಟಾಭಿಷೇಕ ನಡೆಯತಕ್ಕಂಥ ಒಂದು ಜಾಗ ಇದು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಒಂದು ಶಿವನದ ಒಂದು ಇದು ಇರುತ್ತೆ, ಮತ್ತು ನಂದಿದು ಇದೆ. ಸೊ ಸನ್ಸೆಟ್ ಟೈಮ್ ಆಗಿತ್ತು, ಸನ್ಸೆಟ್ ತುಂಬ ಚೆನ್ನಾಗಿ ಬಂದಿತ್ತು. ಇಲ್ಲಿ ನೋಡ್ತಿದ್ದಾರೆ ಫಸ್ಟ್ ನಂದಿ ದೇವಸ್ಥಾನಕ್ಕೆ ಹೋದ್ವಿ. ನಂದಿ ಇದು ನಮಗೆ ಇನ್ನೂ ಕ್ಲಾರಿಟಿ ಗೊತ್ತಾಗಿಲ್ಲ, ನಂದಿ ಇವಾಗ ಪ್ರತಿಷ್ಠಾಪನೆ ಮಾಡಿದ್ದು ಅಥವಾ ಮೊದಲು ಪ್ರತಿಷ್ಠಾಪನೆ ಮಾಡಿದ್ದು ಅಂತ. ಸೊ ಇಲ್ಲದ ನಂದಿ ಒಂದು ಕೆತ್ತಿರ್ತಕ್ಕಂತಹ ಒಂದು ಕಲ್ಲನ್ನು ನೋಡಿ ನಮಗೆ ಅಷ್ಟೊಂದು ಹಳೇದು ಅನ್ನಿಸ್ತಿಲ್ಲ. ಸೊ ಇದ್ರ ಬಗ್ಗೆ ನಿಮಗೆ ಇದನ್ನು ನೆಕ್ಸ್ಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಬೋದು ನೀವು. ಸೊ ನೋಡ್ತಿದ್ದೀರಲ್ವಾ, ತುಂಬ ಚೆನ್ನಾಗಿದೆ ನಂದಿದೇವ. ಎಷ್ಟು ಬೃಹದಾಕಾರದಲ್ಲಿ ನಿಮಗೆ ದರ್ಶನ ಕೊಡ್ತಾನೆ ನಂದಿದೇವ. ಸೊ ಇದು ವಿರೂಪಾಕ್ಷ ಟೆಂಪಲ್ ಅಂತ, ತುಂಬ ಆಕರ್ಷಿತವಾಗಿದೆ ಇದು ಏನಂದರೆ ಒಬ್ಬ ರಾಜ್ಕುಮಾರಿ ಅಥವಾ ರಾಣಿ ನಿರ್ಮಿಸಿರ್ತಕ್ಕಂಥ ಒಂದು ದೇವಸ್ಥಾನ ಇದು. ಸೊ ಇಲ್ಲಿ ಫಾರಿನರ್ಸ್ ಎಲ್ಲ ಬರ್ತಾರೆ ವಿಸಿಟಿಗೋಸ್ಕರ. ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ನಾವು ಸಾಟರ್ಡೆ ಹೋದ್ದರಿಂದ ಅಲಂಕಾರ ಏನು ಮಾಡಿರಲಿಲ್ಲ. ನೀವು ಮಂಡೇ, ವೆನ್ಸ್ಡೇ, ಥರ್ಸ್ಡೇ ಏನಾದರೂ ಹೋದ್ರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಶಿವನ ಟೆಂಪಲ್ ಇದು. ಶಿವನ ಎದುರಿಗೇನೆ ನೀವು ನಂದಿನ ಕಾಣ್ಬೋದು. ಹೊರಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಮಾತ್ರ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾ ಮತ್ತು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಆದರೆ ಬೇರೆ ನೀವು ಅಲ್ಲೇ ಪಟ್ಟದಕಲ್ಲಲ್ಲೇ ಬೇರೆ ಒಂದು ದೇವಸ್ಥಾನಕ್ಕೆ ಹೋದ್ರಿ ಅಂದರೆ ಅಲ್ಲಿ ನಿಮಗೆ ಯಾವುದೇ ತರಹದ ಒಂದು ಲೈಟಿಂಗ್ಸು
ಯಾವುದಿರಲ್ಲ, ಕಿಟಕಿಯ ಬೆಳಕಿನಿಂದನೇ ನೀವು ನೋಡಬೇಕು. ಸೊ ಅದಕ್ಕೆ ನೀವು ಏನಾದರೂ 3 ಗಂಟೆ ಅಥವಾ 4 ಗಂಟೆ ಮೇಲೆ ಏನಾದರೂ ಹೋಗ್ತಿದ್ದೀರಾ ಅಂದರೆ ನೀವು ಟಾರ್ಚ್ ಅಥವಾ ಏನಾದರೂ ತೊಗೊಂಡು ಹೋಗಲೇಬೇಕು. ಸೊ ಇಲ್ಲಿ ವಿರೂಪಾಕ್ಷ ಟೆಂಪಲ್ದು, ಸಂಗಮೇಶ್ವರ ಟೆಂಪಲ್ ಅವೆಲ್ಲ ನಿಮಗೆ ಇವನ್ನೆಲ್ಲ ಬಿಟ್ಟಿದ್ದಾರೆ ಅವರು, ಅಂದರೆ ಹೆಂಗೆ ಯಾರ್ಯಾರು ನಿರ್ಮಿಸಿದ್ದಾರೆ, ಹೆಂಗೆ ನಿರ್ಮಿಸಲಾಗಿದೆ ಅಂತ. ಸೊ ನೀವು ಇದು ಎಲ್ಲ ನೋಡ್ಕೊಂಡು ಹೊರಗಡೆನೂ ಬರಬೇಕಾದ್ರೆ ಶಿವಲಿಂಗಗಳಿದೆ ಇದಾವೆ ಇಲ್ಲೆಲ್ಲ. ಸೊ ಶಿವಲಿಂಗದ ದರ್ಶನ ಮಾಡಿಕೊಂಡು ಫೋಟೋಸ್ ಎಲ್ಲ ಪಿಕ್ ಎಲ್ಲ ತಕ್ಕೊಂಡು ಬರ್ತಿದ್ದೆ. ಸೊ ಇದು ಈಗೇನಂದರೆ ನೀವು ಫೋಟೋಸ್ ಎಲ್ಲ ತಕ್ಕೋಬೇಕು ಅಂದರೆ ಈ ಪಟ್ಟದ ಕಲ್ಲು ನಿಮಗೆ ಒಂದೇ ಫ್ರೇಮಲ್ಲಿ ನಿಮಗೆ ಎಲ್ಲ ಒಂದು ಪಟ್ಟದ ಕಲ್ಲೇ ಬಂದ್ಬಿಡುತ್ತೆ ನಿಮಗೆ. ಸೊ ನೋಡ್ತಾ ಇರ್ಬೋದು, ಸೆಕ್ಯೂರಿಟೀಸ್ಗಳೆಲ್ಲ ನಮ್ಗೆ ತುಂಬ ಹೆಲ್ಪ್ ಮಾಡಿದರು, ತುಂಬ ಚೆನ್ನಾಗಿ ನಮಗೆ ಗೈಡ್ ಮಾಡಿದರು. ಮತ್ತು ಇಲ್ಲಿ ಯಾಕೆ ಮೂರ್ತಿಗಳು ಎಲ್ಲ ಒಡೆದಿದ್ದಾವೆ ಅಂತಂದರೆ, ಸೊ ಹಳೆ ಕಾಲದಲ್ಲಿ ಮುಸ್ಲಿಮ್ಸು ಮತ್ತು ಇಂಗ್ಲೀಷ್ ಮೆನ್ಸ್ ಅವರೆಲ್ಲ ಬಂದು ನಮ್ಮ ಚಾಲುಕ್ಯ ಅಷ್ಟೇ ಅಲ್ಲ, ಹಂಪಿ ಎಲ್ಲ ಇದಾವಲ್ಲ ಅವನ್ನೆಲ್ಲ ಎಲ್ಲ ನಾಶ ಮಾಡಿ ಹೋಗಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಸಂಗಮೇಶ್ವರ ಟೆಂಪಲ್ದೊಂದು ಇದು ಏನೇನು ಕಟ್ಸಿದ್ದಾರೆ ಅಂತ ನೋಡ್ಬೋದು. ಸೊ ಇಲ್ಲಿ ನನಗೆ ಇನ್ನೊಂದು ಡೌಟ್ ಏನು ಬಂದಿದ್ದು ಅಂದರೆ, ಒಂದು ಶಿಖರದ ಮೇಲೆ ಒಂದು ಗೋಪುರ ಇದೆ, ಇನ್ನೊಂದು ಶಿಖರದ ಮೇಲೆ ಗೋಪುರ ಇಲ್ಲ, ಅದು ಏನಕ್ಕೆ ಅಂತ ಕೇಳಿದಾಗ ನಮ್ಮ ಡ್ಯಾಡಿ ಹೇಳಿದರು, ಅದು ಹಳೆ ಕಾಲದಲ್ಲಿ ಮುಸ್ಲಿಮ್ಸು ಅವರೆಲ್ಲ ಬಂದುಬಿಟ್ಟು ಅದನ್ನೆಲ್ಲ ನಾಶ ಮಾಡಿ ಹೋಗ್ತಿದ್ರು ಅಂತ. ಸೊ ಇಲ್ಲಿ ನೋಡ್ಬೋದು ಇಲ್ಲೊಂದು ಶಿವಲಿಂಗ ಇದೆ. ನಾನು ಒಳಗೆ ಹೋಗೋಕ್ಕಾಗಲಿಲ್ಲ, ಟೈಮ್ ಆಗಿತ್ತು ಅಂತ ಎಲ್ಲರೂ ಸೆಕ್ರೆಟರೀಸ್ಗಳೆಲ್ಲ ಹೋಗು ಅಂತ ಹೇಳ್ತಿದ್ರು, ಎಲ್ಲರೂ ಹೋಗ್ತಾ ಇದ್ರು ಇನ್ನೇನು. ಸೊ ಟೈಮ್ 6:15 ಆಗಿತ್ತು ಅನ್ಸುತ್ತೆ. ಅಷ್ಟರಲ್ಲೂ ನಮಗೆ ಸೆಕ್ಯೂರಿಟೀಸೇ ಸ್ವಲ್ಪ ಹೆಲ್ಪ್ ಮಾಡಿದರು. ಸೊ ನೋಡ್ಬೋದಲ್ಲ ಶಿವಲಿಂಗ ಇದೆಲ್ಲ ಬಸವಣ್ಣ. ಸೊ ಇದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿ, ಇದು ಒಂದು ಟೆಂಪಲ್ ಇದೆಯಲ್ಲ, ಇದು ಎಲ್ಲರೂ ನಿಮಗೆ ಜಾಸ್ತಿ ತೋರಿಸ್ತಾರೆ ಈ ಟೆಂಪಲ್. ಯಾಕಂದರೆ ಇದು ಒಳಗಡೆ ಶಿವಲಿಂಗ ದೊಡ್ಡದಿದೆ, ನಾನು ತೋರ್ಸೋಕ್ಕಾಗಿಲ್ಲ. ಸೊ ಇದು ಟೆಂಪಲ್ಲು ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ಯಾವುದೇ ಬೆಳಕಿಲ್ಲ, ತುಂಬ ಕತ್ಲೆ ಅಂದರೆ ಕತ್ಲೆ. ಒಳಗಡೆ ಶಿಲೆಯಲ್ಲೆಲ್ಲ ಕೆತ್ತಿರೋದೆಲ್ಲ ತುಂಬ ಚೆನ್ನಾಗಿದೆ, ನೋಡ್ತಿದ್ರಲ್ಲ. ಸೊ ನೆಕ್ಸ್ಟ್ ಇನ್ನೇನು ನಾವು ಹೋಗ್ತಾ ಇದ್ದೀವಿ, ಇದು ಲಾಸ್ಟ್. ನೀವು ಬಂದ ಜಾಗದಿಂದ ನೀವು ಹೋಗ್ಬೋದು. ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಮೇಲೆ ಗೋಪುರಕ್ಕೆ ಒಂದು ಇದಿಲ್ಲ, ಇದಕ್ಕೆ ಶಿಖರಕ್ಕೆ ಗೋಪುರ ಎಲ್ಲ ಇಲ್ಲಿ ಇದೆ, ಇದಕ್ಕೂ ಇದೆ. ನಾನು ಅದಕ್ಕೆ ಕೇಳಿದೆ ಯಾಕೆ ಇಲ್ಲ ಅಂತ. ಅದು ನಮಗೆ ನಮ್ಮಮ್ಮ ಡ್ಯಾಡಿ ಇಬ್ಬರು ಸೇರಿ ಆನ್ಸರ್ ಹೇಳಿದರು. ಸೊ ಇನ್ನೇನು ಸೂರ್ಯಾಸ್ತ ಆಗ್ತಿತ್ತು, ಹೋಗ್ತಾ ಇದ್ವಿ, ಟೈಮ್ ಆಗಿತ್ತು. ಬಾತುಕೋಳಿಗಳೆಲ್ಲ ಅಲ್ಲೇ ಇದ್ವು. ಅವು ಬಾತುಕೋಳಿ ಅಂತಾರೆ ಏನಂತಾರೆ ಗೊತ್ತಿಲ್ಲ. ಸೊ ಬಿಳಿ ಹಕ್ಕಿ, ಬೆಳ್ಳಕ್ಕಿ ಅವೆಲ್ಲ ಹೋಗ್ತಾ ಇದ್ವು. ನೆಕ್ಸ್ಟು ಇದೊಂದು ಏನು ತೋರಿಸಿದ್ನಲ್ಲ ಇವಾಗ ಶಿಲೆನ, ಅದು ಆ ರಾಣಿಯವಳು, ಅದೊಂದು ಟೆಂಪಲ್ ಕಟ್ಸಿರ್ತಕ್ಕಂಥ ಒಬ್ಬಳು ರಾಣಿ. ಅದು ಯಾವುದು ವಿರೂಪಾಕ್ಷ ಟೆಂಪಲ್ನ ಕಟ್ಸಿರ್ತಕ್ಕಂಥ ಒಂದು ರಾಣಿದ ಒಂದು ಕೆತ್ತನೆ ಮಾಡಿದ್ದಾರೆ ಅಲ್ಲಿ. ಸೊ ಇದೆ ಒಂದು ಫ್ರೇಮ್ ಅಂತ ಹೇಳಿದ್ನಲ್ಲ, ಒಂದು ಫ್ರೇಮಲ್ಲೇ ನಿಮಗೆಲ್ಲರಿಗೂ ಅಷ್ಟು ಒಂದು ಪಟ್ಟದ ಕಲ್ಲೇ ನಿಮಗೆ ಸಿಕ್ಬಿಡುತ್ತೆ ಇದರಲ್ಲಿ. ಸೊ ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಫ್ಲವರ್ಸು ಮತ್ತು ವಾಟ್ರಿಂಗ್ ಎಲ್ಲ ಮಾಡ್ತಿರ್ತಾರೆ. ಸೊ ನೋಡ್ತಿರಲ್ಲ, ಎಲ್ಲ ಬ್ಯಾಕ್ ಸೈಡ್ ಎಲ್ಲ ಪಟ್ಟದ ಕಲ್ಲೇ ಒಂದು ಫ್ರೇಮಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಸೊ ಸನ್ಸೆಟ್ ಟೈಮು ಇನ್ನೇನು ಹೋಗ್ತಾ ಇದ್ದೀವಿ. ನೀವು ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ವಿಸಿಟ್ ಮಾಡಲೇಬೇಕಾದಂಥ ಪ್ಲೇಸ್ ಇದು. ನಿಮಗೂ ಒಂದು ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಹಿಸ್ಟ್ರಿ ತಿಳ್ಕೊಂಡಿಲ್ಲ ಅಂದರೂ ಮನಸ್ಸಿಗೆ ಒಂದು ಶಾಂತಿ ನೀಡುತ್ತೆ ಇದೊಂದು ಪ್ಲೇಸು. ನೀವು ಹೋಗಿ ವಿಸಿಟ್ ಮಾಡಲೇಬೇಕಾದಂಥ ಪ್ಲೇಸ್ ಇದು ಅಂತ ನಾನು ಹಗ್ಲಗ್ಲೇ ಹೇಳ್ತಿದ್ದೀನಿ. ಸೊ ನೀವು ಯಾರ್ಯಾರು ವಿಸಿಟ್ ಮಾಡಿದ್ದೀರೋ ಓಕೆ, ಇನ್ನೊಮ್ಮೆ ವಿಸಿಟ್ ಟೈಮ್ ಸಿಕ್ಕರೆ ವಿಸಿಟ್ ಮಾಡಿ. ಯಾರಿಗೆ ವಿಸಿಟ್ ಆಗೋಕ್ಕೆ ಟೈಮ್ ಸಿಕ್ಕಿಲ್ಲೋ ಮತ್ತೆ ವಿಸಿಟ್ ಆಗಿ. ಇನ್ನು ಪಟ್ಟದ ಕಲ್ಲಿಗೆ ಬಾಯ್ ಹೇಳ್ತಾ ನೆಕ್ಸ್ಟ್ ನಾವು ಇನ್ನು ಹೊರಗಡೆ ಏನಾದ್ರು ಸ್ನ್ಯಾಕ್ಸ್ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ತುಂಬ ಬಾರಿಕೆ ಆಗಿತ್ತು. ನೀವು ಒಳಗಡೆ ಬಂದ್ರಿ ಅಂದರೆ ವಾಟ್ರ್ ಬಾಟ್ಲು ಅದನ್ನೆಲ್ಲ ಏನಾದರೂ ಇಟ್ಕೊಂಡು ಹೋಗಲೇಬೇಕು ನೀವು, ತುಂಬ ಬಾರಿಕೆ ಆಗುತ್ತೆ. ಸೊ ಇದನ್ನೆಲ್ಲ ನೋಡಬೇಕು ಅಂದರೆ ಏನಿಲ್ಲ ಅಂದರೂ ಒಂದು 2 or 3 hours ಬೇಕೇ ಬೇಕು. ಸೊ ಗಾರ್ಡನಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು, ಪ್ಲ್ಯಾಂಟ್ಸ್ ಫ್ಲವರ್ಸ್ ಎಲ್ಲ ನಿಮಗೆ ಎಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ರು ಇಲ್ಲೆಲ್ಲ. ಪಟ್ಟದ ಕಲ್ಲನ್ನ ನಾವು ಜಲ್ದಿನೇ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅನಿಸುತ್ತೆ, ಆದರೆ ಇನ್ನೂ ಡೀಟೇಲಾಗಿ ಏನು ನೋಡಿಲ್ಲ ನಾವು. ಸೊ ಹೋಗ್ತಾ ಇದ್ದೀವಿ, ಫ್ಲವರ್ಸು ಅವೆಲ್ಲ ನೋಡ್ಕೊತ. ಹೇಳಿದ್ನಲ್ವಾ, ಕನ್ನಡಕ್ಕಾಗಿ ಒಂದನ್ನು ಒತ್ತಿ ನೆಮ್ಮದಿಗಾಗಿ ಪರಿಸರ ಅಥವಾ ಪ್ರಕೃತಿಯನ್ನು ಸುತ್ತಬೇಕು ಅಂತ. ಸೊ ನೆಮ್ಮದಿ ಬೇಕು, ನಮಗೆ ಒಂದು ಆತ್ಮಕ್ಕೆ, ನಮಗೊಂದು ಸೋಲಿಗೆ ನೆಮ್ಮದಿ ಬೇಕು ಅಂದರೆ ನಾವು ಪ್ರಕೃತಿಯನ್ನು ಸುತ್ತಾಡಕ್ಕೆ ಹೋಗಲೇಬೇಕು. ಪ್ರಕೃತಿ ಅಂದರೆ ಗಿಡ ಮರ ಅಷ್ಟೇ ಅಲ್ವಾ. ಪ್ರಕೃತಿ ಅಂದರೆ ನಿಮಗೆ ಯಾವುದು ಸಮಾಧಾನ ಇರುತ್ತಲ್ವ ಅದೆಲ್ಲ ಪ್ರಕೃತಿ ಅಂತ ಹೇಳ್ತಾರೆ. ಸೊ ಹೊರಗಡೆ ಬಂದ್ವಿ, ಇನ್ನೇನು ಗೇಟ್ ಹಾಕ್ತಾಯಿದ್ರು. ಹೊರಗಡೆ ಬಂದಮೇಲೆ ನಿಮಗೆ ನಾವು ಇಲ್ಲಿ ಮಂಡಕ್ಕಿ ಮೆಣಸಿನ್ಕಾಯಿ ಅದೆಲ್ಲ ಮಾಡ್ತಿದ್ರು.
ಸೊ ಇನ್ನೇನು ತಗೊಂಡು ತಿನ್ನೋಣ ಅಂತ ಬಂದ್ವಿ ನಾವಿಲ್ಲಿ. ನೋಡ್ಬೋದು ಸುಟ್ಟಿ ಮಂಡಕ್ಕಿಂತ ತಗೊಂಡು ಕೊಟ್ಟರು. ಮೆಣಸಿನ್ಕಾಯಿ ತೊಗೊಳ್ಳೋಣ ಅಂತಿದ್ವಿ, ತುಂಬ ಆರಿದ್ವು ಅವು. ಸೊ ಇದನ್ನ ತೊಗೊಂಡೋಗಿ ಅಮ್ಮಂಗೆ ಕೊಡ್ತೀನಿ. ಇವಾಗ ಅಮ್ಮಂಗೆ ಬೇಕು ಅಂತ ಹೇಳಿದ್ರೆ ನಾವು ಸೋಡಾ ಕುಡಿತೀನಿ. ನಾನು ಎಲ್ಲೇ ಹೋದರೂ ಸೋಡಾ ನನಗೆ ಕಾಣಿಸ್ತದೆ, ಸೋಡಾ ನಾನು ಕುಡಿತೀನಿ, ಯಾಕಂದರೆ ನನ್ನ ಫೇವ್ರೇಟ್ ಅದು. ನೋಡ್ತಿದ್ದೀರ ಅವರೇ ಇಲ್ಲೇ ಪ್ರಿಪೇರ್ ಮಾಡಿಕೊಡ್ತಾರೆ. ಆದರೆ ನನ್ನ ಒಂದು ಅನಿಸಿಕೆ ಏನಂದರೆ, ಇನ್ನೂ ಟೂರಿಸ್ಟ್ ಅವ್ರ ಬಗ್ಗೆ ಇನ್ನೂ ಇವರಿಗೆ ಏನೂ ಮಾಹಿತಿ ಸಿಕ್ಕಿಲ್ಲ ಅಂತ. ಯಾಕಂದರೆ ಅಷ್ಟೊಂದು ಯಾವುದೂ ಒಂದು ಟೂರಿಸ್ಟ್ ಸ್ನ್ಯಾಕ್ಸ್ ಅಂತ ಹೇಳ್ತಾರಲ್ಲ ಆ ಥರ ಏನೂ ಮಾಡಿಲ್ಲ ಇವರು. ಸೊ ಎಲ್ಲ ಕಡೆ ಒಂದು ಸ್ವಲ್ಪ ಬೇಕ್ರಿ ಟೈಪು ಆ ಥರ ಮಾಡಿದ್ದಾರೆ. ಇನ್ನೂ ಮಾಡಬೇಕು ಅನ್ನೋದು ನನ್ನದೊಂದು ಅಭಿಪ್ರಾಯ ಅಷ್ಟೇ. ಸೊ ಸೋಡಾನ ಫ್ರಿಜ್ಜಿಂದ ತೊಗೊಂಬಿಟ್ಟು ಇನ್ನೇನು ಹಾಕಿ ಕೊಡ್ತಾರೆ ನನಗೆ ತುಂಬ ಇಷ್ಟ. ಸೊ ನಾವು ಟೂ ಅಲ್ಲಿ 3 ಮಾಡ್ಕೊಂಡು ಕೊಡಿದ್ವಿ. ಅದು ತುಂಬ ಚೆನ್ನಾಗಿತ್ತು. ಸಾಲ್ಟಿ ಮತ್ತು ಸಕ್ಕರೆ ಎಲ್ಲ ಹುಳಿ ಮತ್ತು ಒಂದು ಸ್ವೀಟ್ ಅಂತ ಹೇಳ್ತಾರಲ್ಲ ಅದೆಲ್ಲ ಮಿಕ್ಸ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಇನ್ನೇನು ಗೋರಾರಿಗೆ ಕೊಡ್ತಾರೆ, ಕುಡಿದು ಬಿಡೋದು ಟೇಸ್ಟು. ಸೊ ನೋಡಿ ತುಂಬ ಚೆನ್ನಾಗಿದೆ. ಪಟ್ಟದಕಲ್ಲಲ್ಲಿ ಒಂದು ಅದೆಲ್ಲ ನೋಡ್ಕೊತ ಕುಡಿಯೋದೇ ಒಂದು ಖುಷಿ ಆಗುತ್ತೆ ಅಲ್ವಾ. ಸೊ ಇಲ್ಲಿ ನಾನು ಒಂದು ಏನು ಹೇಳೋದು ಅಂದರೆ, ಇಲ್ಲಿ ಯಾರ್ಯಾರು ಇದ್ದಾರಲ್ವಾ, ಇಲ್ಲಿರೋ ಒಂದು ಪ್ರಾಪರ್ ಪ್ಲೇಸ್ ಅವರು ತಾತ ಅಜ್ಜಿಯವ್ರು ಇದ್ದಾರಲ್ಲ, ಅವ್ರದ್ದೊಂದು ಕೇಳ್ಕೊತ ಏನಂದ ಅವ್ರು ಮಾತಾಡಿಸೋ ಒಂದು ರೀತಿ ಎಲ್ಲ ತುಂಬ ಪೊಲೈಟ್ ಆಗಿತ್ತು. ಸೊ ಪಟ್ಟದಕಲ್ಲಿಗೆ ಮುಗಿಸ್ಕೊಂಡು ಇನ್ನೇನು ಹೋಗ್ತಾ ಇದ್ದೀವಿ ಮನೆ ಕಡೆ. ರಾಯರ ಒಂದು ಹಾಡನ್ನು ಕೇಳ್ಕೊತ ಸಂಧ್ಯಾ ಕಾಲದಲ್ಲಿ ರಾಯರ ಒಂದು ನಾಮಸ್ಮರಣೆಯನ್ನು ಕೇಳ್ಕೊತ ಹೋಗ್ತಾ ಇದ್ದೀವಿ. ತುಂಬ ಮನಸ್ಸಿಗೆ ತೃಪ್ತಿ ಅನ್ನಿಸ್ತು. ಸೊ ನೆಕ್ಸ್ಟ್ ವೀಕ್ ಮತ್ತೆ ಹೋಗ್ತಿದ್ದೀವಿ. ಸೊ ನೈಟ್ ಆಗಿತ್ತು 9 ಗಂಟೆ. ಸೊ ಹೋಟೆಲ್ ಅನ್ನಪೂರ್ಣೇಶ್ವರಿಗೆ ಬಂದೆ. ಸೊ ನಾನು ಇನ್ನೊಂದು ಏನು ಹೇಳ್ತಿದ್ದೆ ಅಂದರೆ, ರಾಯರ ದರ್ಶನ ಕೊಟ್ಟರು. ನಾನು ಕಾರಲ್ಲೇ ಹೋಗ್ಬೇಕಂದ್ರೆ ರಾಯರೇ ಬೆಳಗ್ಗೆಯಿಂದ ನೀವು ದರ್ಶನನೇ ಕೊಟ್ಟಿಲ್ಲ, ನನಗೆ ದರ್ಶನ ಯಾವಾಗ ಕೊಡ್ತೀರಾ ರಾಯರೇ, ಯಾವುದೇ ಒಂದು ಮೂಲಕ ಅದು ದರ್ಶನ ಕೊಡಿ ಅಂತ ಕೇಳ್ತಿದ್ದೆ. ದರ್ಶನ ಕೊಟ್ಬಿಟ್ರು ರಾಯರು. ಸೊ ನಾವು ಫಸ್ಟಿಗೆ ಸ್ಟಾರ್ಟರ್ ಥರ ಗೋಬಿ ಮಂಚೂರಿ ತೊಗೊಂಡ್ವಿ. ಅಮ್ಮಂಗೆ ಗೋಬಿ ಮಂಚೂರಿ ಅಂದರೆ ತುಂಬ ಇಷ್ಟ. ಸೊ ಇವಾಗ ಗೋಬಿ ಮಂಚೂರಿ ತೊಗೊಂಡ್ಬಿಟ್ಟು ನೆಕ್ಸ್ಟ್ ರೈಸ್ ಆರ್ಡ್ರ್ ಮಾಡಿದ್ವಿ. ಒಂದು ಬ್ರೆಡ್ ರೈಸ್ ಅಂದರೆ ಇದು ರೈಸ್ ಬಾತು, ನೆಕ್ಸ್ಟ್ ಒಂದು ಪಲಾವ್ ಆರ್ಡ್ರ್ ಮಾಡಿದ್ವಿ. ಅದ್ರ ಜೊತೆ ರಾಯ್ತ ಕೊಟ್ಟಿದ್ರು. ಸೊ ಅಮ್ಮಂಗೆ ಕಡಲೆಬೇಳೆ ವಡೆ ಅಂದರೆ ತುಂಬ ಇಷ್ಟ. ಕಡಲೆಬೇಳೆ ವಡೆ ತೊಗೊಂಡ್ರು, ಚಟ್ನಿ ಕೊಟ್ಟಿದ್ರು. ನಾನು ಸ್ವಲ್ಪ ತೊಗೊಂಡ್ವಿ. ಆರಿದ್ವು, ತುಂಬ ತಣ್ಣಗಾಗಿದ್ವು. ಸೊ ನೆಕ್ಸ್ಟ್ ಲಾಸ್ಟಿಗೆ ಕರ್ಡ್ ರೈಸ್ ತೊಗೊಂಡ್ವಿ ನಾವು. ಅದು ಆ್ಯಪಲ್ಲು ಮತ್ತು ಪೋಮೊಗ್ರಾನೇಟ್ ಎಲ್ಲ ಹಾಕ್ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಮನಸ್ಸಿಗೆ ಒಂದು ಏನಂತೆ ದೇಹಕ್ಕೆ ತಂಪು. ಸೊ ಫಿಂಗರ್ ಬಾತಿಂದ ನಮ್ಮದೆಲ್ಲ ಊಟ ಎಲ್ಲ ಮುಗಿಸಿದ್ವಿ. ಸೊ ಇಲ್ಲಿ ನೀವೇನಾದರೂ ಬರ್ಡೇ ಪಾರ್ಟಿ ಮಾಡ್ಕೊತೀರಾ ಅಂದರೆ ಅದಕ್ಕೂ ಇದೆ. ಸೊ ಅನ್ನಪೂರ್ಣೇಶ್ವರಿ ಒಂದು ಫೋಟೋ ಇಟ್ಟು ಅವರೆಲ್ಲ ಪೂಜೆ ಮಾಡ್ಕೊಂಡ್ಬಿಟ್ಟು ಇಟ್ಟಿದ್ರು. ರಾಯರ ದರ್ಶನ ತೊಗೊಂಡ್ಬಿಟ್ಟೆ ಅಂತೂ ಇಂತು. ಸೊ ನೀವು ಏನಾದರೂ ಇಲ್ಲಿ ಹೋಗ್ತಾ ಇದ್ದೀರಂದರೆ ನೀವು ಇಲ್ಲಿ ವಿಸಿಟ್ ಮಾಡಲೇಬೇಕು. ಇದ್ರದ್ದು ಒಂದು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಟೆಲ್ ಅನ್ನಪೂರ್ಣೇಶ್ವರಿ ಅಂತ. ತುಂಬ ಚೆನ್ನಾಗಿತ್ತು, ರುಚಿಕರ ಆಗಿತ್ತು ಊಟ ಎಲ್ಲ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ನಾವು ಹೋಗ್ತಾ ಇದ್ದೀವಿ ಮನೆ ಕಡೆ. ಸೊ ನಮ್ಮದು ಮನೆ ಬಂದುಬಿಟ್ಟು ರಬ್ಕವಿ ಬನಾಟ್ಯ ಅಂತ. ಇದು ಎಲ್ಲ ಬಾಗಲಕೋಟೆ ಜಿಲ್ಲೆಯೊಳಗೆ ಇರೋದು. ಸೊ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನನ್ನ ವೀಡಿಯೋಸ್ ಎಲ್ಲ ಲೈಕ್ ಮಾಡಿ, ಲಾಂಗ್ ವೀಡಿಯೋಸ್ ನೋಡಿಬಿಟ್ಟು ಲೈಕ್ ಮಾಡಿ, ಮತ್ತು ಶೇರ್ ಮಾಡೋದಿದೆ ಶೇರ್ ಮಾಡ್ಕೊಳ್ಳಿ. ಸೊ ಈ ಲೊಕೇಶನ್ಸ್ ಎಲ್ಲ ನಾನು ಯಾವ್ಯಾವ ಲೊಕೇಶನ್ಸ್ ತೋರಿಸಿದ್ನಲ್ಲ ಇದುವರೆಗೂ, ಸೊ ಅವೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತಪ್ಪದೆ ನೋಡ್ಕೋಬೇಕು. ನೀವೇನಾದರೂ ವಿಸಿಟ್ ಮಾಡ್ತೀರಾ ಅಂದರೆ ಲೊಕೇಶನ್ ಹಾಕ್ಕೊಂಡೇ ಹೋಗಿ ಅಂತ ಹೇಳ್ತಾ, ಸೊ ಇದೊಂದು ನಂದು ಟ್ರಾವೆಲ್ ವ್ಲಾಗ್ ಆಗಿತ್ತು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಮತ್ತು ಬಾಯ್ ಬಾಯ್. ಶ್ರೀ ರಾಘವೇಂದ್ರ.